ಕಷ್ಟದಲ್ಲಿ ಇರುವಂತಹ ಕುಟುಂಬಗಳಿಗೆ ನ್ಯಾಯವನ್ನು ದೊರಕಿಸಿಕೊಟ್ಟಂತ ಇವತ್ತು ಪರಮ ಪೂಜ್ಯರು ಸಿರಿಗೆರೆ ಮಠ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ನೀರಾವರಿಯ ಹರಿಕಾರರು ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಪರಮ ಪೂಜ್ಯರು. ಯಾಕಂತ ಹೇಳಿದ್ರೆ ಯಾವುದೇ ಸರ್ಕಾರ ರಾಜ್ಯದಲ್ಲಿ ಇರಲಿ, ಕಿವಿ ಹಿಂಡುವಂತ ಕಾರ್ಯವನ್ನು ಇವತ್ತು ನೇರವಾಗಿ ನುಡಿಯುವಂತ ಪರಮ ಪೂಜ್ಯರ ಕೃಪಾ ಆಶೀರ್ವಾದದಿಂದ ಈ ರಾಜ್ಯದಲ್ಲಿ ಅನೇಕ ರೈತ ಕುಟುಂಬಗಳಿಗೆ ನೀರಾವರಿ ಯೋಜನೆ ಕೂಡ ಕಾಣಲಿಕ್ಕೆ ಸಾಧ್ಯ ಆಗಿರುವಂತದ್ದು ಕೂಡ ನಾನು ನೆನಪು ಮಾಡ್ಕೊಳ್ತೇನೆ. ಜೊತೆಗೆ ಇವತ್ತೇನದ ಎಲ್ಲ ನಮ್ಮ ಹಿರಿಯ ಮುಖಂಡಗಳು ಎಲ್ಲರೂ ಮಾತನಾಡಿದ್ದಾರೆ. ಇವತ್ತು 1 ಕೋಟಿ ವೆಚ್ಚದಲ್ಲಿ ಶಿವಭವನಕ್ಕೆ ಅನುದಾನ ಆಗಿದೆ ಅಂತ ಹೇಳಿದ್ರೆ ಪರಮ ಪೂಜ್ಯರ ಕೃಪೆ ಮತ್ತು ನಿಮ್ಮ ಎಲ್ಲರ ಸಹಕಾರದಿಂದ ಅದು ಆಗಿದೆ ಅಂತ ನಾನು ಭಾವಿಸ್ತಾ, ಜೊತೆಗೆ ಹೆಚ್ಚು ಕಡಿಮೆ ಇನ್ನೂ ಕಡಿಮೆ ಬಿದ್ದರೂ ಸಹ ಮತ್ತೆ ಅದನ್ನ ಪೂರ್ಣ ಮಾಡುವಂತ ಕಾರ್ಯವನ್ನು ಖಂಡಿತವಾಗಲೂ ಮಾಡಿ ಪರಮ ಪೂಜ್ಯರ ಅಮೃತ ಹಸ್ತದಿಂದ ಅದನ್ನ ಉದ್ಘಾಟನೆ ಮಾಡುವಂತ ಕಾರ್ಯವನ್ನ ನಾವು ಮಾಡೋಣ ಅನ್ನುವಂತ ಮಾತನ್ನು ಕೂಡ ಜೊತೆಯಲ್ಲಿ ಹೇಳ್ತಾ, ಇವತ್ತು ಇಲ್ಲಿ ಮತ್ತೆ ನಮ್ಮ ಬಸವೇಶ್ವರ ದೇವಸ್ಥಾನದ ವಿಚಾರ ಕೂಡ ಹೇಳಿದ್ರಿ. ಅಲ್ಲಿ ಕಲಾ ಮಂದಿರದ್ದು ನಮ್ಮ ಸಂಗೀತ ಪಾಠಶಾಲೆದ್ದೇನು ಕಾರ್ಯಾಲಯ ಇದೆ ಅದನ್ನು ಕೂಡ ನೀವು ಮಾಡಿಕೊಡಿ ಅಂತ ಖಂಡಿತ ಅದಕ್ಕೂ ಕೂಡ ಅನುದಾನ ಕೊಡುವಂಥದ್ದು ಮಾಡೋಣ, ಅನುಮಾನ ಇಲ್ಲ. ಒಂದು ವಿಷಯ, ಅರಬೂರಿನಲ್ಲಿ ಎಲ್ಲಾ ಸಮಾಜ ನಮ್ಮ ಎಲ್ಲಾ ಸಮಾಜ ಒಗ್ಗೂಡಿಕೊಂಡು ನಾವು ಹಾಗಾಗಿ ಹೇಮಣ್ಣ ಅವರಿಗೆ ಮಾತನಾಡ್ತಾ ಇರ್ತಿದ್ವಿ, ನಾವು ನಮ್ಮ ಗುರುಗಳು ಹರ್ಷಣ್ಣನವರು. ಆಮೇಲೆ ಇಲ್ಲಿ ಹೆಂಗಂತ ಹೇಳಿದ್ರೆ ಒಂದೇ ತಾಯಿ ಮಕ್ಕಳ ರೀತಿಯಲ್ಲಿ ಒಕ್ಕಟ್ಟಾಗಿ ಇವತ್ತು ಶಿವ ಸಮುದಾಯ ಇರ್ಬೋದು, ಪಂಚಮಶಾಲಿ ಸಮುದಾಯ ಇರ್ಬೋದು, ರೆಡ್ಡಿ ಸಮಾಜ ಇರ್ಬೋದು, ಕುರುಬರ್ ಸಮಾಜ ಇರ್ಬೋದು ಮತ್ತು ಆದಿ ಕರ್ನಾಟಕ ಸಮಾಜ ಇರ್ಬೋದು, ಇನ್ನಿತರೆ ಯಾವುದೇ ಸಮಾಜ ಇದ್ರೂ ಕೂಡ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಒಕ್ಕಟ್ಟಾಗಿ ಇರುವಂತ ಈ ಗ್ರಾಮ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಅದಕ್ಕೋಸ್ಕರ ಯಾವುದೇ ಕಾರ್ಯಕ್ರಮಗಳು ಆದರೂ ಕೂಡ ಒಕ್ಕಟ್ಟಾಗಿ ಬೆಂಬಲವನ್ನು ಕೊಟ್ಟು ಆ ಕಾರ್ಯಕ್ರಮಕ್ಕೆ ಮೆರುಗು ತರುವಂತ ಜನ ಇವತ್ತು ನಮ್ಮ ಅರಬೂರು ಗ್ರಾಮದಲ್ಲಿ ಇದಿರನ್ನುವಂಥದ್ದನ್ನು ಕೂಡ ನಾನು ನೆನಪು ಮಾಡ್ಕೊಳ್ತಾ, ಇವತ್ತು ನೋಡಿ ರಾಜಕಾರಣ ಬಂದಾಗ ರಾಜಕಾರಣ ಮಾಡೋದು, ಅಭಿವೃದ್ಧಿಗೆಲ್ಲ ರಾಜಕಾರಣ ಮಾಡಬಾರ್ದು. ಯಾಕೆ ಹೇಳ್ತೀನಿ ಮಾತನ್ನ ಅಂತ ಹೇಳಿದ್ರೆ ಎಲ್ಲರೂ ಒಕ್ಕಟ್ಟಾಗಿ ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಹರಿಸ್ಬೇಕು. ಅವು ಚುನಾವಣೆಗಳಿದ್ದಾಗ ಮಾತ್ರ ರಾಜಕೀಯಕ್ಕೆ ಸೀಮಿತ ಆಗ್ಬೇಕು, ಆಯ್ತು ಮತ್ತೆ ಒಕ್ಕಟ್ಟಾಗಿ ಎಲ್ಲರೂ ಹೋಗುವಂತದ್ದು ಆಗ್ಬೇಕು. ಮತ್ತೆ ಇದರಲ್ಲಿ ನಮ್ಮ ಡಾಕ್ಟರ್ ಮುಗನ ಅಣ್ಣನವರು ಒಂದು ಮಾತನ್ನ ಹೇಳಿದ್ರು, ಇಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ಕಳಪೆ ಕೆಲಸಕ್ಕೆ ಯಾವತ್ತೂ ಆಸ್ಪದ ಇಲ್ಲ. ಆಮೇಲೆ ಒಳ್ಳೆ ಗುಣಮಟ್ಟದ ಕಾರ್ಯಕ್ರಮಗಳನ್ನ ನಾವು ಈಗಾಗಲೇ ಸುಮಾರು 145 ಹಳ್ಳಿಗಳಲ್ಲಿ ನಾವು ಸಿಸಿ ರಸ್ತೆಯನ್ನು ಮಾಡಿದ್ದೇವೆ, ಡ್ರೈನೇಜ್ ಅನ್ನು ಮಾಡಿದ್ದೇವೆ, ಚೆಕ್ ಡ್ಯಾಮ್ಗಳು ನಡೀತಾ ಇದ್ದಾವು, ಸ್ಕೂಲ್ ಬಿಲ್ಡಿಂಗ್ ನಡೀತಾ ಇದ್ದಾವು, ಅನೇಕ ರಸ್ತೆಗಳು ಕಾರ್ಯಕ್ರಮಗಳು ನಡೀತಾ ಇದೆ. ನಾನು ಕಾಂಟ್ರಾಕ್ಟರ್ಗಳಿಗೆ ಹೇಳೋದು ಇಷ್ಟೇ, ದಯಮಾಡಿ ನನ್ನ ಹೆಸರಿಗೆ ಕಪ್ಪು ಚುಕ್ಕಿ ಬರಲಾರದ ರೀತಿಯಲ್ಲಿ ನೀವು ಜನ ಒಪ್ಪಬೇಕು. ನನಗೆ ಯಾರೇ ನನ್ನ ವಿರೋಧ ಮಾಡ್ತಾರಂದ್ರೂ ಕೂಡ ಅವರು ಒಪ್ಪಬೇಕು. ಆ ರೀತಿ ನಿಮ್ಮ ಗುಣಮಟ್ಟ ಇರಬೇಕು.